ಉಡುಪಿ ಪ್ಲಾನ್ ಮಾಡಿದ್ರು. ಒಂದು 28 ಜನ ಏನೋ ಹೋಗಿದ್ರು ಅವ್ರ ಆಫೀಸ್ ಕಡೆಯಿಂದ ಕರ್ಕೊಂಡು ಹೋಗಿದ್ರು. 25ನೇ ತಾರೀಕು ಲೇಟ್ ಆಯ್ತು, ಈವ್ನಿಂಗ್ ಹೋಗಿ ತಲುಪಿದ್ದಾರೆ. ಅದಾದ್ಮೇಲೆ ಈವ್ನಿಂಗ್ ಅಲ್ಲೇ ಪಕ್ಕದಲ್ಲಿರೋ ಬೀಚ್ಗೆ ಎಲ್ಲ ಹೋಗಿದ್ರಂತೆ. ಅದಾಗಿದ್ದು ನೆಕ್ಸ್ಟ್ ಡೇ ಅಂದ್ರೆ 26ನೇ ತಾರೀಕು ಈ ಇನ್ಸಿಡೆಂಟ್ ಆಗಿರೋದು, ರಿಪಬ್ಲಿಕ್ ಡೇ ದಿನ. 26ನೇ ತಾರೀಕು ಒಂದು ಮಧ್ಯಾಹ್ನ ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ ಆಯ್ತಾ. ಅಲ್ಲಿ ಆಗಿ ಒಂದು 4-5 ಅವರ್ ಆದ್ಮೇಲೆ ಅವ್ರ ತಾಯಿ ಪಾಪ ಫೋನ್ ಮಾಡಿದ್ದಾರೆ ಅವಳಿಗೆ ಸುಮಾರು ಸಲ. ಅವಳು ಫೋನ್ ಎತ್ತಿಲ್ಲ, ಸ್ವಿಚ್ ಆಫ್ ಆಗಿದೆ ಅಂತ ಅಂದ್ಬಿಟ್ಟು ನಿಶು ಇದೆ ತಕ್ಷಣ ಫೋನ್ ಮಾಡಿದ್ರು. ಈ ತರ ಒಂದು 3 ಗಂಟೆ ಸಮಯದಲ್ಲೇ 3-4 ಗಂಟೆ ಆಗಿತ್ತು. ಇಲ್ಲೇ ಇದ್ಲು ನಿಶಾ, ನಾನು ಇಲ್ಲೇ ಇದ್ದೆ. ಫೋನ್ ಮಾಡಿದ್ರು, ಈ ತರ ಫೋನ್ ಸ್ವಿಚ್ ಆಫ್ ಬರ್ತಿದ್ದೆಪ್ಪ ನಿನ್ನೆಯಿಂದ, ಒಂದ್ಸರಿ ಫೋನ್ ಮಾಡ್ಸಪ್ಪ, ಯಾರ್ದಾದ್ರು ಅಲ್ಲಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾವ್ದಾದ್ರು ನಂಬರ್ ಇದೆ ಫೋನ್ ಮಾಡ್ಸು ಅಂತ ಅಂದ್ಬಿಟ್ಟು ನಿಶಾ ಫೋನ್ ಮಾಡಿದ್ರು. ಆಮೇಲೆ ಇವಳು ಅವ್ರ ಫ್ರೆಂಡ್ಸ್ ಯಾರ್ದು ನಂಬರ್ ಇರಲಿಲ್ಲ ಇವಳ ಹತ್ರ. ಆಮೇಲೆ ದೀಪ್ತಿ ಹತ್ರನೂ ಹೆಂಗೋ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿ ಕೇಳಿದಾಗ ನಮಗೆ ಅವಾಗ ಗೊತ್ತಾಗಿದ್ದು ಈ ತರ ಬೋಟು ಮುಳುಗಿ ಈ ತರ ಎಮರ್ಜೆನ್ಸಿ ಆಗಿದೆ, ಈ ತರ ಹಾಸ್ಪಿಟಲೈಸ್ಡ್ ಆಗಿದ್ದಾಳೆ ಅಂತ. ಅಲ್ಲೇನೆ ಇಬ್ರು ಡೆತ್ ಆಗ್ಬಿಟ್ಟಿದ್ದಾರೆ, ಒಂದು ಹುಡುಗ ಒಂದು ಹುಡುಗಿ. ಒಬ್ರು ಸಿಂಧು ಅಂತ, ಒಬ್ರು ಶಂಕರಪ್ಪ ಅಂತ. ಅವ್ರ ಪಾಪ ಇವ್ರಿಗಿಂತ ಚಿಕ್ಕವರು, ಇನ್ನು 21-22 ವಯಸ್ಸಿನವರು. ಪಾಪ ಎಲ್ಲೆಲ್ಲೋ ಬೇರೆ ಊರುಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿರೋಂಥವ್ರು. ಅವ್ರ ಪಾಪ ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ ನೀರಲ್ಲಿ. ಅದಾದ್ಮೇಲೆ ಇನ್ನಿಬ್ರಿಗೆ ಅಂದ್ರೆ ದಿಶು ಒಬ್ಳಿಗೆ, ಧರ್ಮರಾಜ್ ಅಂತ ಇನ್ನೊಂದು ಹುಡುಗ, ಇವರಿಬ್ರಿಗೆ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಆಗಿ ಅವ್ರನ್ನ ಸೇವ್ ಮಾಡಿ ಅಲ್ಲಿದ್ದು ಬೋಟ್ ಅವರೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ಅಲ್ಲಾಗಿದ್ದಂತ ಆಕ್ಚುಯಲ್ ಏನಾಯ್ತು ಅಂತ ನಾನು ಹೇಳ್ತೀನಿ ನಿಮಗೆ. ದಿಶುನ್ ಬೋಟಲ್ಲಿ ಇದ್ದವರೇ ನನಗೆ ಹೇಳಿದ್ದು, ನಾನು ಕಾಲ್ ಮಾಡಿ ವಿಚಾರಿಸಿದಾಗ. ಸೊ ಅದ್ರದ್ದು ಬೇಕಂದ್ರೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ, ರೆಕಾರ್ಡಿಂಗ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಿಮಗೆ. ಅಲ್ಲಿ ಅದೊಂದು ನಾರ್ಮಲ್ ಬೋಟ್ ಆಗಿರುತ್ತೆ. ಆ ಬೋಟಲ್ಲಿ ಅವರು ಏನು ಬೋಟ್ ರೈಡ್ ಮಾಡ್ತಾರೆ, ಅವರು ನೀಟಾಗಿ ಅವರಿಗೆ ಪ್ರಿಕಾಷನ್ಸ್ಗಳು ಕೊಟ್ಟಿಲ್ಲ. ಅದಾದ್ಮೇಲೆ ಮ್ಯಾಂಡಿಟರ್ಲಿ ನೀವು ಲೈಫ್ ಜಾಕೆಟ್ ಹಾಕೊಳ್ಳೇಬೇಕು ಅಂತ ಏನು ಹೇಳಿಲ್ಲ ಅಂತೆ, ಆ್ಯಂಡ್ ಕೊಟ್ಟಿಲ್ಲ ಅವರಿಗೆ. ಆ್ಯಂಡ್ ಆಲ್ಸೋ ಮಿನಿಮಮ್ ಕೆಪಾಸಿಟಿ ಅಂತ ಇರುತ್ತೆ ಬೋಟ್ಗಳಲ್ಲಿ, ಇಷ್ಟೇ ಜನ ಕೂರಿಸ್ಬೇಕು ಅಂತ. ಇವ್ರು ಹೇಳಿದ ಪ್ರಕಾರ, ಒಬ್ರು ಹೇಳಿದ ಪ್ರಕಾರ, ದಿಶನ್ ಜೊತೆ ಯಾರು ಕೂತಿದ್ರು ಆ ಬೋಟಲ್ಲಿ, ಅವ್ರು ಹೇಳಿದ ಪ್ರಕಾರ 2 ಬೋಟಲ್ಲಿ ಹೋಗಿದ್ರು 28 ಜನ. ಒಂದ್ರಲ್ಲಿ 14, ಇನ್ನೊಂದ್ರಲ್ಲಿ 14 ಜನ ಇದ್ರಂತೆ. ಒಂದು ಬೋಟ್ ಏನಿತ್ತು ಅದ್ರ ಫುಲ್ ಕಂಪ್ಲೀಟ್ಲಿ ಹುಡುಗಿರ್ಗಳನ್ನ ಕೂರಿಸಿದ್ದಾರೆ, ಮೆಜಾರಿಟಿಲಿ ಹುಡುಗಿರ್ಗಳನ್ನ ಕೂರಿಸಿದ್ರಂತೆ. ದಿಶನ್ ಬೋಟಲ್ಲಿ ಮೆಜಾರಿಟಿಲಿ ಗಂಡು ಮಕ್ಕಳನ್ನ ಕೂರಿಸಿದ್ದಾರೆ. ಅದ್ರಲ್ಲೂ ಗಂಡು ಮಕ್ಕಳು ಸ್ವಲ್ಪ ಎಲ್ಲ ಪರ್ಸನಾಲಿಟಿ ಆಗಿದ್ರು, ಅಂದ್ರೆ 90 kg ಎಬೋ ಇದ್ರಂತೆ, ಒಂದು 7-8 ಜನ ಆಯ್ತಾ. ಅವ್ರು ಹೇಳಿದ ಪ್ರಕಾರ ಹೋಗಿದ್ದಾರೆ. ಹೋಗಿ ಅಲ್ಲಿ ಅವರು ಹತ್ತುವಾಗ್ಲೂ ಏನು ಪ್ರಿಕಾಷನ್ಸ್ ಹೇಳಿಲ್ಲ. ಆ ಬೋಟ್ ನಡೆಸೋರೇನೆ ಲೈಫ್ ಜಾಕೆಟ್ ಹಾಕಿಲ್ಲ ಅಂತೆ. ಅಂಡ್ ಆಲ್ಸೋ ಅವರು ನೀವು ಹಾಕೊಳ್ಳೇಬೇಕು ಅಂತ ಏನೋ ಹೇಳಿಲ್ಲ. ಅಂಡ್ ಆಲ್ಸೋ ಕೊಟ್ಟಿಲ್ಲ ಲೈಫ್ ಜಾಕೆಟ್ನ. ಅಲ್ಲಿ ಇದ್ದಿದ್ದು ಅಂದ್ರೆ ಆ ಬೋಟ್ ಒಳಗಡೆ ನೀರಾಗಿ ಗಲೀಜಾಗಿ ಬಿದ್ದಿರುತ್ತಲ್ವಾ, ಸೊ ಅದನ್ನ ಎತ್ತಿ ಹಾಕೊಳ್ಳಿ ಅಂತ ಅವ್ರು ಹೇಳಿಲ್ಲ. ಇಲ್ಲಾಂದ್ರೆ